ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತು ಈ ತರಗತಿಯಲ್ಲಿ ನಾವು ಲೀನಿಯರ್ ಆ್ಯಕ್ಚುಯೇಟರ್ಸ್ ಅದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಲೀನಿಯರ್ ಆ್ಯಕ್ಚುಯೇಟರ್ ಅಂತಂದರೆ ಎ ಹೈಡ್ರಾಲಿಕ್ ಲೀನಿಯರ್ ಆ್ಯಕ್ಚುಯೇಟರ್ ಈಸ್ ಬೇಸಿಕಲಿ ಎ ಸಿಲಿಂಡರ್. ಲೀನಿಯರ್ ಆ್ಯಕ್ಚುಯೇಟರ್ ಅಂತಂದರೆ ಬೇಸಿಕಲಾಗಿ ಅದನ್ನು ಒಂದು ಸಿಲಿಂಡರ್ ಅಂತ ಕರೀತಾರೆ, ಒಂದು ಸಿಲಿಂಡರ್. ಇದು ಏನಪ್ಪ ಮಾಡುತ್ತೆ ಅಂತಂದರೆ, ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಹೈಡ್ರಾಲಿಕ್ ಪ್ರೆಷರ್ ಮತ್ತು ಫ್ಲೋನ ಇದು ಲೀನಿಯರ್ ಮೆಕ್ಯಾನಿಕಲ್ ಮೋಷನ್ ಅಥವಾ ಮೂಮೆಂಟ್ ಅಥವಾ ಫೋರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಹೈಡ್ರಾಲಿಕ್ ಸಿಲಿಂಡರು ಹೈಡ್ರಾಲಿಕ್ ಪ್ರೆಷರ್ನ ಲೀನಿಯರ್ ಮೆಕ್ಯಾನಿಕಲ್ ಮೋಷನ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಈ ಹೈಡ್ರಾಲಿಕ್ ಸಿಲಿಂಡರ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಈ ಸಿಲಿಂಡರ್ಸ್ ಕ್ಯಾನ್ ಬಿ ಕಪಲ್ಡ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಕ್ಯಾನಿಕಲ್ ಲಿಂಕೇಜಸ್ ಟು ಪ್ರೊಡ್ಯೂಸ್ ಮೂಮೆಂಟ್ಸ್ ಇನ್ ದಿ ಕಾಂಬಿನೇಷನ್ ಆಫ್ ಲೀನಿಯರ್ ಆ್ಯಂಡ್ ರೋಟರಿ ಮೋಷನ್. ಮತ್ತು ಈ ಸಿಲಿಂಡ್ರಿಗೆ ಹಲವಾರು ಮೆಕ್ಯಾನಿಕಲ್ ಲಿಂಕೇಜ್ಗಳನ್ನ ಕೊಟ್ಟುಕೊಂಡು ಅಥವಾ ಅದನ್ನು ಫಿಕ್ಸ್ ಮಾಡಿ ನಮಗೆ ಬೇಕಾದಂಥ ಲೀನಿಯರ್ ಮೋಷನ್ನು ಅಥವಾ ರೋಟ್ರಿ ಮೋಷನ್ನು ಯಾವುದನ್ನು ಬೇಕಾದ್ರೂ ನಾವು ಪಡ್ಕೋಬೋದು. ಲೈಕ್ವೈಸ್ ಅದೇ ಥರ ವಿತ್ ದಿ ಅರೇಂಜ್ಮೆಂಟ್ಸ್ ಫೋರ್ಸ್ ಕ್ಯಾನ್ ಬಿ ಮಲ್ಟಿಪಲ್ ಆ್ಯಂಡ್ ರೆಡ್ಯೂಸ್ಡ್. ಅದೇ ಥರ ಕೆಲವು ಮೆಕ್ಯಾನಿಕಲ್ ಲಿಂಕೇಜನ್ನ ಅಳವಡಿಸ್ಕೊಂಡು ನಾವು ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಫೋರ್ಸ್ ಆಗಲಿ ಅದನ್ನು ಮಲ್ಟಿಪಲ್ ಮಾಡ್ಬೋದು, ಅಂದರೆ ಡಬಲ್ ಆರು ಮಾಡ್ಬೋದು, 1 to 3 ಮಾಡ್ಬೋದು. ಅದೇ ಥರ ಅಲ್ಲಿ ಏನು ಪ್ರೆಷರ್ ಸಿಗುತ್ತೋ ಅದನ್ನು ರೆಡ್ಯೂಸ್ ಕೂಡ ಮಾಡ್ಬೋದು. ಟೋಟಲಾಗಿ ಇನ್ ಎ ಸಿಲಿಂಡರ್ ದ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಎನರ್ಜಿ ಆಫ್ ದಿ ಆಯಿಲ್ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಮೋಷನ್. ಟೋಟಲ್ ಏನು ಹೇಳ್ತಾರೆ ಅಂತಂದರೆ, ಇನ್ ಎ ಸಿಲಿಂಡರ್ ಒಳಗಡೆ ದ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಎನರ್ಜಿ ಆಫ್ ದಿ ಆಯಿಲ್ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಮೋಷನ್. ಮತ್ತು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್, ಇದರಲ್ಲಿ ಡಬಲ್ ಆ್ಯಕ್ಟಿಂಗು ಮತ್ತು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಬರುತ್ತೆ, ಅದು ಮುಂದೆ ಹೇಳ್ತೀನಿ. ಅದರಲ್ಲಿ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಒಂದು ಇದೆ. ಆ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಫಿಗರ್ ಕೊಟ್ಟಿದ್ದೀನಿ, ಫಿಗರಲ್ಲಿದೆ ನೋಡಿ, ರೈಟ್ ಸೈಡು ಕಾಣಿಸ್ತಾ ಇದೆಯಾ? ಫಿಗರ್ ಶೋಸ್ ದ ಕ್ರಾಸ್ ಸೆಕ್ಷನ್ ಆಫ್ ಎ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್. ಇದು ಕ್ರಾಸ್ ಸೆಕ್ಷನ್ನು, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ದು ಕ್ರಾಸ್ ಸೆಕ್ಷನ್ನು. ಪ್ರೆಷರೈಸ್ಡ್ ಆಯಿಲ್ from the pump enter the pressure port. The pressure of oil exert onto the piston and piston is moved to other side. ಇಲ್ಲಿ ಒಂದು ಪೋರ್ಟ್ ಇದೆ, ರೈಟ್ ಸೈಡ್ ಇಲ್ಲಿ ನೋಡಿ, ಮೇಲ್ಗಡೆ ರೆಡ್ ಇದೆ ಅಲ್ಲ, ಈ ಕಡೆ ರೈಟ್ ಸೈಡ್ ಫಿಗರು, ಅದ್ರ ಪಕ್ಕದಲ್ಲಿ ಲೆಫ್ಟ್ ಸೈಡ್ ಫಿಗರ್ ಇದೆ ನೋಡಿ, ಅಲ್ಲಿ ಮೇಲ್ಗಡೆ ಒಂದು ಡಾಟ್ ಇದೆಯಲ್ಲ, ಗೆರೆ, ಅದು ಪೋರ್ಟು. ಆ ಪೋರ್ಟಿಂದ ಆಯಿಲ್ ಒಳಗಡೆ ಬಂದಾಗ ಆಯಿಲ್ ಪ್ರೆಷರಲ್ಲಿ ಕ್ರಿಯೇಟ್ ಆಗುತ್ತೆ. ಆಯಿಲ್ ಪ್ರೆಷರಲ್ಲಿ ಕ್ರಿಯೇಟ್ ಆದಾಗ ಅಲ್ಲಿಂದ ಪಿಸ್ಟನು ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಮೂವ್ ಆದಮೇಲೆ ಅದು ವಾಪಸ್ ಬರಬೇಕು. ಪಿಸ್ಟನ್ ವಾಪಸ್ ಬರೋದಕ್ಕೆ ಆ ಪೋರ್ಟಿಂದ ಬಂದಂಥ ಆಯಿಲ್ನ ಸ್ಟಾಪ್ ಮಾಡ್ತಾರೆ. ಆ ಪೋರ್ಟ್ ಒಳಗಡೆ ಹೋಗೋದನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿದಾಗ ಅಲ್ಲಿ ಪ್ರೆಷರು ಕಮ್ಮಿ ಆಗುತ್ತೆ. ಪ್ರೆಷರ್ ಕಮ್ಮಿ ಆದಾಗ ಕೆಲವು ಸಲ ಯಾವುದಾದ್ರು ಒಂದು ಸೆಲ್ಫ್ ವೆಯ್ಟ್ ಇರುತ್ತೆ ಪಿಸ್ಟನ್ ಹತ್ರ ಆ ಕಡೆ ಸೈಡಲ್ಲಿ, ಅದ್ರ ಮೂಲಕ ಅದು ಪಿಸ್ಟನ್ ವಾಪಸ್ ಬರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಕೆಳಗಡೆ ಫಿಗರ್ ಇದೆ ನೋಡಿ, ಅದರಲ್ಲಿ ಸ್ಪ್ರಿಂಗ್ ಕೊಟ್ಟಿದ್ದಾನೆ, ಆ ಸ್ಪ್ರಿಂಗ್ ಮೂಲಕ ವಾಪಸ್ಸು ಪಿಸ್ಟನ್ನು ಈ ಕಡೆ ಬರುತ್ತೆ, ಲೆಫ್ಟ್ ಸೈಡ್ಗೆ. ಸ್ಪ್ರಿಂಗ್ ಸಹಾಯದಿಂದ ಲೆಫ್ಟ್ ಸೈಡಿಗೆ ಬರುತ್ತೆ. ಪುನಃ ಅಲ್ಲಿ ಪೋರ್ಟಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ವಾಪಸ್ಸು ರೈಟ್ ಸೈಡ್ಗೆ ಹೋಗುತ್ತೆ. ಇಲ್ಲೂ ಅಷ್ಟೇ, ಮೇಲ್ಗಡೆ ಫಿಗರ್ಲು ಪೋರ್ಟಲ್ಲಿ ಪ್ರೆಷರು ರೈಸ್ ಆಗ್ತಿದ್ದಂಗೆ ಪಿಸ್ಟನ್ನು ರೈಟ್ ಸೈಡಿಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಪ್ರೆಷರ್ ಕಮ್ಮಿ ಆಗ್ತಿದ್ದಂಗೆ ಸೆಲ್ಫ್ ವೆಯ್ಟಲ್ಲಿ ಅದು ವಾಪಸ್ಸು ಬರುತ್ತೆ. ಯೂಶಲಿ ವರ್ಕ್ ಆರ್ ಮೂಮೆಂಟ್ ಕ್ಯಾನ್ ಬಿ ಅಟೈನ್ಡ್ ಫ್ರಮ್ ದಿ ಫ್ರೀ ಎಂಡ್ ಆಫ್ ದಿ ಪಿಸ್ಟನ್ ರಾಡ್. ಈ ಪಿಸ್ಟನ್ ಮೂವ್ ಆಗುತ್ತಲ್ಲ, ಅದಕ್ಕೆ ಪಿಸ್ಟನ್ಗೆ ಒಂದು ರಾಡ್ನ ಜಾಯಿನ್ ಮಾಡಿದ್ದಾರೆ ನೋಡಿ, ರಾಡ್ ಇದೆ, ಪಿಸ್ಟನ್ ರಾಡ್ ಅಂತ ಕರೀತಾರೆ. ಆ್ಯಕ್ಚುಲಿ ಆ ಪಿಸ್ಟನ್ ರಾಡ್ಗೆ ನಾವು ಬೇರೆ ಏನಾದರೂ ಯೂಸ್ಫುಲ್ ವರ್ಕ್ನ ಅಟ್ಯಾಚ್ ಮಾಡಿಕೊಂಡು ನಮಗೆ ಬೇಕಾದಂಥ ಮೂಮೆಂಟನ್ನು ನಾವು ಪಡ್ಕೋಬೋದಾಗುತ್ತೆ. ಆಫ್ಟರ್ ಎಕ್ಸ್ಪ್ಯಾನ್ಷನ್ ಆಫ್ ದ ಆಯಿಲ್,
the spring tension overcomes the oil pressure. ಯಾವಾಗ ಒಂದು ಪೋರ್ಟಿಂದ ಕೊಟ್ಟಂಥ ಪ್ರೆಷರು ಕಮ್ಮಿ ಆಗುತ್ತೋ ಆವಾಗ ಸ್ಪ್ರಿಂಗ್ದು ಟೆನ್ಷನ್ನು ಈ ಆಯಿಲ್ ಪ್ರೆಷರ್ಗಿಂತ ಜಾಸ್ತಿ ಆಗುತ್ತೆ. ಆವಾಗ ನೌ ದ ಸ್ಪ್ರಿಂಗ್ ಪುಷಸ್ ದಿ ಪಿಸ್ಟನ್ ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಆವಾಗ ಪಿಸ್ಟನ್ನ ಅದು ಸ್ಪ್ರಿಂಗು ಪುಷ್ ಮಾಡುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ದ ಆಯಿಲ್ ಇಸ್ ಎಕ್ಸ್ಪೆಲ್ಡ್ ಥ್ರೂ ದ ಸೇಮ್ ಪೋರ್ಟ್. ಆಯಿಲು ಆಚೆಗೆ ಬಂದ್ಬಿಡುತ್ತೆ, ಸೇಮ್ ಪೋರ್ಟಿಂದ ಆಚೆಗೆ ಬಂದ್ಬಿಡುತ್ತೆ. ಇನ್ನು ಮತ್ತೊಂದು ಟೈಪ್ ಸಿಲಿಂಡರು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಈ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರಲ್ಲಿ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಆಯಿಲ್ ಈಸ್ ಸಪ್ಲೈಡ್ ಟು ಬೋತ್ ದಿ ಸೈಡ್ ಆಫ್ ದಿ ಪಿಸ್ಟನ್ ಥ್ರೂ ದಿ ಪೋರ್ಟ್ಸ್ ಎ ಆ್ಯಂಡ್ ಬಿ. ಇಲ್ಲಿ 2 ಪೋರ್ಟ್ಗಳಿದ್ದಾವೆ, ಎ ಮತ್ತು ಬಿ ಅಂತ. 2 ಪೋರ್ಟ್ಗಳಿಂದ ಆಯಿಲ್ನ ಸಪ್ಲೈ ಮಾಡ್ತದೆ. ಆಯಿಲು 2 ಪೋರ್ಟ್ಗಳಿಂದ ಸಪ್ಲೈ ಆಗುತ್ತೆ. ವೆನ್ ಆಯಿಲ್ ಈಸ್ ಸಪ್ಲೈಡ್ ಟು ಪೋರ್ಟ್ ಬಿಗೆ ಆಯಿಲ್ ಸಪ್ಲೈ ಆದಾಗ ಪಿಸ್ಟನ್ ಮೂವ್ಸ್ ಸ್ಲೋಲಿ. ದ ಪಿಸ್ಟನ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟಿಂದ ರೈಟ್ ಸೈಡ್ಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಬಿ ಪೋರ್ಟಲ್ಲಿ ಆಯಿಲ್ ಎಂಟ್ರಾದಾಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ರೈಟ್ ಸೈಡ್ಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ ಪಿಸ್ಟನ್ನು. ಅದೇ ಥರ ಬೈ ದ ಸಪ್ಲೈ ಆಫ್ ಆಯಿಲ್ ಪ್ರೆಷರ್ ಥ್ರೂ ಪೋರ್ಟ್ ಎ, ಅದೇ ಥರ ಪೋರ್ಟ್ ಎನಲ್ಲಿ ಆಯಿಲ್ ಪ್ರೆಷರು ಸಪ್ಲೈ ಆದಾಗ ದ ಪಿಸ್ಟನ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ರೈಟ್ ಟು ಲೆಫ್ಟ್ ಸೈಡ್. ರೈಟಿಂದ ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ. ಇಲ್ಲಿ ಸ್ಪ್ರಿಂಗು ಯಾವುದೂ ಇರೋದಿಲ್ಲ. ಇಲ್ಲಿ ಸ್ಪ್ರಿಂಗ್ ಅಥವಾ ವೆಯ್ಟ್ ಎಲ್ಲ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಹೈಡ್ರಾಲಿಕ್ ಪ್ರೆಷರೇ ಇನ್ನೊಂದು ಸೈಡು ಕೊಡ್ತಾರೆ. ಇನ್ನೊಂದು ಸೈಡು ಬರ್ತಾ ಇದ್ದಂಗೆ ಪಿಸ್ಟನ್ನು ಈ ಕಡೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ವೈಸ್ ವರ್ಷ ಈ ಕಡೆ ಪ್ರೆಷರ್ ಕೊಟ್ಟಾಗ ಈ ಕಡೆಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ, ಈ ಕಡೆ ಪ್ರೆಷರ್ ಕೊಟ್ಟಾಗ ಈ ಕಡೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಟು ಹ್ಯಾವ್ ಆನ್ ಈಕ್ವಲ್ ಫೋರ್ಸ್ ಆನ್ ಬೋತ್ ದ ಸ್ಟ್ರೋಕ್ಸ್, ಪಿಸ್ಟನ್ ರಾಡ್ ಈಸ್ ಪ್ರೊವೈಡೆಡ್ ಆನ್ ದಿ ಲೆಫ್ಟ್ ಸೈಡ್ ಆಫ್ ದಿ ಪಿಸ್ಟನ್ ಆಲ್ಸೋ. ಮತ್ತು ಒಂದೇ ಸೈಡ್ ರಾಡ್ ಇದ್ದರೆ ಬರೀ ಒಂದೇ ಮೆಕ್ಯಾನಿಕಲ್ ಲಿಂಕೇಜ್ನ ಅಲ್ಲಿ ಮಾತ್ರ ಫಿಕ್ಸ್ ಮಾಡಿಕೊಂಡು ಬರೀ ಅಲ್ಲಿ ಮಾತ್ರ ಯೂಸ್ ಆಗ್ತಾ ಇರುತ್ತೆ, ಮತ್ತೊಂದು ಸೈಡ್ ವೇಸ್ಟ್ ಆಗುತ್ತೆ. ಅದಕ್ಕೇನು ಮಾಡ್ತಾರೆ, ಪಿಸ್ಟನ್ಗೆ ಲೆಫ್ಟ್ ಹ್ಯಾಂಡ್ ಸೈಡುವೆ ಮತ್ತೊಂದು ಸೈಡುವೆ ರಾಡ್ನ ಒಂದು ಅಟ್ಯಾಚ್ ಮಾಡಿ ಆ ರಾಡನ್ನು ಕೂಡ ಮೆಕ್ಯಾನಿಕಲ್ ಮೂಮೆಂಟ್ಗೆ ಕನ್ವರ್ಟ್ ಆಗೋ ಥರ ಮೆಕ್ಯಾನಿಕಲ್ ಲಿಂಕೇಜ್ಗಳನ್ನ ಯೂಸ್ ಮಾಡ್ಕೊತಾರೆ. ಇನ್ನು ಕನ್ಸ್ಟ್ರಕ್ಷನ್ ಆಫ್ ಎ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಕನ್ಸ್ಟ್ರಕ್ಷನ್ನು ಇಲ್ಲಿದೆ ನೋಡಿ ಫಿಗರು. ಬೇಕಾದಷ್ಟು ಫಿಗರ್ಗಳಿದ್ದಾವೆ, ಅದರಲ್ಲಿ ಬೇಕಾದಷ್ಟು ಪಾರ್ಟ್ಸ್ಗಳಿದ್ದಾವೆ. ಅವೆಲ್ಲ ಒಂದೊಂದಾಗಿ ಏನು ಅಂತ ನೋಡ್ತಾ ಹೋಗೋಣ. ಒಂದನೇದು ಪಿಸ್ಟನ್ ರಾಡ್, ಭಾಳ ಇಂಪಾರ್ಟೆಂಟು. ಪಿಸ್ಟನ್ ರಾಡ್ ಈಸ್ ಮೇಡ್ ಆಫ್ ಕ್ರೋಮ್ ಪ್ಲೇಟೆಡ್ ಆ್ಯಂಡ್ ಪಿಸ್ಟನ್ ಈಸ್ ಮೇಡ್ ಆಫ್ ಕ್ಯಾಸ್ಟ್ ಸ್ಟೀಲ್. ಪಿಸ್ಟನ್ ರಾಡು ಕ್ರೋಮ್ ಪ್ಲೇಟೆಡ್ ಆಗಿರುತ್ತೆ ಮತ್ತು ಪಿಸ್ಟನ್ನು ಕ್ಯಾಸ್ಟ್ ಸ್ಟೀಲಲ್ಲಿ ಮಾಡಿರ್ತಾರೆ. ಮತ್ತು ಒಂದು ಸಿಲಿಂಡರ್ ಇರುತ್ತೆ. ಸಿಲಿಂಡರ್ ಹೆಡ್ ಈಸ್ ಹಾರ್ನ್ಡ್ ಇನ್ಸೈಡ್ ಆ್ಯಂಡ್ ಹ್ಯಾಸ್ ರಾಡ್ ಬೇರಿಂಗ್ ಸಪೋರ್ಟ್ ಆ್ಯಂಡ್ ಎ ಪೋರ್ಟ್. ಮತ್ತು ಆ ಸಿಲಿಂಡ್ರು ಒಳಗಡೆ ಹಾರ್ನಿಂಗ್ ಮಾಡಿ ಫಿನಿಶಿಂಗ್ ಮಾಡಿರ್ತಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪೋರ್ಟ್ ಇರುತ್ತೆ ಮತ್ತು ಒಂದು ರಾಡ್ ಬೇರಿಂಗ್ ಅನ್ನೋ ಒಂದು ಪಾರ್ಟಿಂದ ಸಪೋರ್ಟ್ ತೊಗೊಂಡೋದು ಫಿಕ್ಸ್ ಆಗಿರುತ್ತೆ. ಮತ್ತು ಸಿಲಿಂಡರ್ ಕ್ಯಾಪ್ ಬ್ಲಾಕ್ಸ್ ದಿ ಎಂಡ್ ಆಫ್ ದ ಸಿಲಿಂಡರ್ ಆ್ಯಂಡ್ ಫರ್ಮ್ಲಿ ಅಟೈನ್ ಟು ಹೆಡ್ ಬೈ ಮೀನ್ಸ್ ಆಫ್ ದ ಟೈ ರಾಡ್ ಆ್ಯಂಡ್ ನಟ್ಸ್. ಸಿಲಿಂಡರ್ದು ಆ ಕಡೆ ಈ ಕಡೆ ಒಂದು ಸಿಲಿಂಡರ್ ಅಂದರೆ ಒಂದು ಟ್ಯೂಬ್ ಥರ ಇರುತ್ತೆ, ದಪ್ಪದು ಪೈಪ್ ಥರ. ಆ ಕಡೆ ಈ ಕಡೆ ಎರಡನ್ನೂ ಎಂಡನ್ನ ಕ್ಲೋಸ್ ಮಾಡಬೇಕಾಗತ್ತಲ್ಲ, ಅದನ್ನು ಕ್ಯಾಪ್ ಬ್ಲಾಕ್ಸಿಂದ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಮತ್ತು ಎರಡೂ ಒಂದು ಅದಕ್ಕೆ ಟೈ ರಾಡ್ಸ್ ಅಂತ ಬರುತ್ತೆ. ಆ ಎರಡೂ ಕಡೆಯಿಂದ ಒಂದು ರಾಡನ್ನು ಹಾಕಿ ನಟ್ಟೊಂಡು ಬೋಲ್ಟ್ ಹಾಕಿ ಟೈಟ್ ಮಾಡಿ ಅದನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಮತ್ತು ಸ್ಟ್ಯಾಟಿಕ್ ಸೀಲ್ಸ್ ಕೀಪ್ಸ್ ದಿ ಸಿಲಿಂಡರ್ ಏರ್ ಟೈಟ್. ಈ ಸ್ಟ್ಯಾಟಿಕ್ ಸೀಲ್ಸ್ಗಳು ಅದು ಸಿಲಿಂಡರ್ನ ಏರ್ ಟೈಟ್ ಮಾಡಬೇಕಾಗುತ್ತೆ. ಏರ್ ಟೈಟ್ ಇಲ್ಲ ಅಂತಂದರೆ ನೀವು ಒಳಗಡೆ ಆಯಿಲ್ ಹೋಗ್ತಾ ಇದ್ದಂಗೆ ಪ್ರೆಷರ್ ಕ್ರಿಯೇಟ್ ಆಗೋಲ್ಲ. ಅದು ಏರ್ ಟೈಟ್ ಆಗಿರಬೇಕು. ಏರ್ ಟೈಟ್ ಆಗಿಲ್ಲ ಅಂದರೆ ಅಲ್ಲ ಕ್ರಿಯೇಟ್ ಆಗುವಂಥ ಪ್ರೆಷರು ಆಚೆ ಬಂದುಬಿಡುತ್ತೆ. ನಿಮಗೆ ಕರೆಕ್ಟಾಗಿ ನಿಮ್ಗೇನು ಬೇಕು ಪ್ರೆಷರು ಅಥವಾ ನಿಮ್ಗೇನು ವರ್ಕ್ ಆಗಬೇಕು ಅದು ವರ್ಕ್ ಆಗೋದಿಲ್ಲ. ಅದಕ್ಕೆ ಸಿಲಿಂಡರು ಯಾವಾಗಲೂ ಅದು ಏರ್ ಟೈಟ್ ಆಗಿರಬೇಕಾಗುತ್ತೆ. ಆ ಏರ್ ಟೈಟ್ ಮಾಡೋದಕ್ಕೆ ಸ್ಟ್ಯಾಟಿಕ್ ಸೀಲ್ಸ್ನ ಯೂಸ್ ಮಾಡ್ತಾರೆ. ಮತ್ತು ವೈಪರ್ ಸೀಲ್ಸ್ ಪ್ರಿವೆಂಟ್ ದಿ ಡಸ್ಟ್ ಆರ್ ಅದರ್ ಫಾರಿನ್ ಪಾರ್ಟಿಕಲ್ಸ್ ಫ್ರಮ್ ಎಂಟ್ರಿಂಗ್ ಇನ್ಸೈಡ್. ವೈಪರ್ ಸೀಲ್ಸ್ ಅಂತ ಇರುತ್ತೆ, ಅದು ಹೊರಗಡೆ ಇರತಕ್ಕಂಥ ಡಸ್ಟು ಅಥವಾ ಬೇರೆ ಯಾವುದೇ ಪಾರ್ಟಿಕಲ್ಸ್ನ ಸಿಲಿಂಡ್ರ್ ಒಳಗಡೆ ಹೋಗೋದನ್ನು ತಡೆಯುತ್ತೆ. ಸಿಲಿಂಡ್ರ್ ಒಳಗಡೆ ಹೋಗದೆ ಇರೋ ಥರ ತಡೆಯುತ್ತೆ, ಅದು ವೈಪರ್ ಸೀಲ್ಸ್. ಮತ್ತು ದ ರಾಡ್ ಬೇರಿಂಗ್ ಈಸ್ ಯೂಶಲಿ ರೀಪ್ಲೇಸಬಲ್
ಬೈ ಮೀನ್ಸ್ ಆಫ್ ಫ್ಯಾಸನರ್ಸ್. ಆ ರಾಡ್ ಬೇರಿಂಗು ಸಿಲಿಂಡರ್ ಆ ಕಡೆ ಈ ಕಡೆ ಕ್ಯಾಪ್ನ ಸಪೋರ್ಟ್ ಕೊಟ್ಕೊಂಡು ಮಾಡಿರ್ತಾರೆ. ಅದು ರೀಪ್ಲೇಸಬಲ್ ಆಗಿರುತ್ತೆ. ನಟ್ಟು ಬೋಲ್ಟು ಯೂಸ್ ಮಾಡಿಕೊಂಡು ಅದನ್ನು ರೀಪ್ಲೇಸ್ ಮಾಡಿ ಚೇಂಜ್ ಮಾಡ್ಕೋಬೋದು. ಪಿಸ್ಟನ್ ಸೀಲ್ ಪ್ರಿವೆಂಟ್ಸ್ ದಿ ಆಯಿಲ್ ಫ್ರಮ್ ಐದರ್ ಸೈಡ್ ಆಫ್ ದಿ ಪಿಸ್ಟನ್. ಪಿಸ್ಟನ್ ಸೀಲು ಆಯಿಲ್ ಲೀಕ್ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಈ ಕಡೆ ಪ್ರೆಷರ್ ಕ್ರಿಯೇಟ್ ಆಗ್ತಿದ್ದಂಗೆ ಅಲ್ಲೆಲ್ಲರೂ ಒಂಚೂರು ಜಾಗ ಇದ್ದರೆ ಮತ್ತೊಂದು ಕಡೆ ಹೊರಟೋಗುತ್ತೆ. ಮತ್ತೊಂದು ಕಡೆ ಆಯಿಲ್ ಹೊರಟಾಗ್ತಿದ್ದಂಗೆ ನಿಮಗೆ ಅಲ್ಲಿ ಪ್ರೆಷರೇ ಕ್ರಿಯೇಟ್ ಆಗೋಲ್ಲ. ಪ್ರೆಷರ್ ಕ್ರಿಯೇಟ್ ಆದರೂ ನಮಗೆ ಬೇಕಾದಷ್ಟು ಪ್ರೆಷರು ಕ್ರಿಯೇಟ್ ಆಗೋಲ್ಲ. ಆವಾಗ ನಮಗೆ ಬೇಕಾದಂಥ ವರ್ಕು ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಪಿಸ್ಟನ್ ಸೀಲ್ನ ಯೂಸ್ ಮಾಡ್ತಾರೆ. ಆ ಪಿಸ್ಟನ್ ಸೀಲು ಆ ಕಡೆ ಈ ಕಡೆ ಆಯಿಲ್ ಹೋಗದಿರೋ ಥರ ಅದು ಅವಾಯ್ಡ್ ಮಾಡುತ್ತೆ. ಇನ್ನು ಪಿಸ್ಟನ್ ರಿಂಗ್ಸ್ ಆರ್ ಮೇಡ್ ಆಫ್ ಹೈ ಕ್ವಾಲಿಟಿ ಅಲಾಯ್ ಸ್ಟೀಲ್ ಅಥವಾ ಕ್ಯಾಸ್ಟ್ ಐರನ್. ಒಂದು ರಿಂಗ್ಸ್ ಇರುತ್ತೆ, ಮಾಮೂಲಿ ಗಾಡಿಗಳೆಲ್ಲ ನೋಡಿರ್ತಿರಲ್ಲ ನೀವು, ರಿಂಗ್ಸು. ಆ ರಿಂಗ್ಸು ಇರುತ್ತೆ. ಆ ರಿಂಗ್ಸ್ನ ಹೈ ಕ್ವಾಲಿಟಿ ಸ್ಟೀಲಲ್ಲಿ ಮಾಡಿರ್ತಾರೆ. ಅದು ಕ್ಯಾಸ್ಟ್ ಐರನ್ನಲ್ಲಿ ಕೂಡ ಮಾಡಿರ್ತಾರೆ. ಮತ್ತು ಫಾರ್ ಹೈ ಪ್ರೆಷರ್ ಕಪ್ ಪ್ಯಾಕ್ಡ್ ಸೀಲ್ಸ್ ಆರ್ ಯೂಸ್ಡ್. ಅಲ್ಲಿ ಪ್ಯಾಕ್ ಮಾಡೋದಕ್ಕೆ ಹೈ ಪ್ರೆಷರ್ ಕಪ್ ಪ್ಯಾಕ್ಡ್ ಸೀಲ್ಸ್ ಕೂಡ ಯೂಸ್ ಮಾಡಿರ್ತಾರೆ. ಆಮೇಲೆ ದೀಸ್ ಸೀಲ್ಸ್ ಜನರಲಿ ಮೇಡ್ ಆಫ್ ಕಂಪೋಸಿಷನ್ ಆಫ್ ರಬ್ಬರ್. ಈ ಸೀಲು ರಬ್ಬರ್ದು ಮಿಕ್ಸ್ ಮಾಡಿ ಅದನ್ನು ಸೀಲ್ನ ಮಾಡಿರ್ತಾರೆ. ಕೆಲವು ಸಲ ಅಲ್ಲಿ ಹೀಟೆಲ್ಲ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ನೆಲ್ಲ ಅದು ವಿತ್ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೆಫ್ಲಾನ್ಸ್ ಸೀಲ್ಸ್ನು ಕೂಡ ಯೂಸ್ ಮಾಡ್ತಾರೆ. ಅಲ್ಲಿ ಟೆಫ್ಲಾನ್ ಸೀಲ್ಸ್ನು ಕೂಡ ಯೂಸ್ ಮಾಡ್ತಾರೆ. ಮತ್ತು ಪೋರ್ಟ್ಸ್ ಆರ್ ಥ್ರೆಡೆಡ್ ಟು ಕನೆಕ್ಟ್ ದಿ ಪೈಪ್ ಎಂಡ್ಸ್ ಅಥವಾ ಕನೆಕ್ಟರ್. ಪೋರ್ಟ್ಗಳಲ್ಲಿ ಥ್ರೆಡ್ ಇರುತ್ತೆ. ಥ್ರೆಡ್ ಯಾಕಪ್ಪ ಇರುತ್ತೆ ಅಂದರೆ ನಾವು ಆಯಿಲ್ ಸಪ್ಲೈ ಮಾಡೋದಕ್ಕೆ ಅದಕ್ಕೆ ಕನೆಕ್ಟ್ ಮಾಡಬೇಕಲ್ವ. ಲಾಸ್ಟ್ ಕ್ಲಾಸಲ್ಲಿ ಕನೆಕ್ಟರ್ ಅಂತ ಹೇಳಿದ್ವಲ್ಲ, ಆ ಕನೆಕ್ಟರ್ನ ಅಲ್ಲಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಥ್ರೆಡ್ ಇರುತ್ತೆ. ಇನ್ನು ಲೀಕೇಜ್ ಇನ್ ಬಿಟ್ವೀನ್ ದಿ ಸಿಲಿಂಡರ್ ಆ್ಯಂಡ್ ಹೆಡ್ ಈಸ್ ಪ್ರಿವೆಂಟೆಡ್ ಬೈ ಓ ರಿಂಗ್ಸ್ ಮೇಡ್ ಅಪ್ ಆಫ್ ರಬ್ಬರ್. ಮತ್ತು ಸಿಲಿಂಡರು ಮತ್ತು ಹೆಡ್ದು ಮಧ್ಯೆ ಲೀಕೇಜನ್ನು ಅವಾಯ್ಡ್ ಮಾಡೋದಕ್ಕೆ ಅಲ್ಲಿ ಓ ರಿಂಗ್ಸ್ ಅಂತ ಇರುತ್ತೆ. ಆ ಓ ರಿಂಗ್ಸನ್ನ ಯೂಸ್ ಮಾಡ್ತಾರೆ. ಇಷ್ಟೆಲ್ಲ ಆದಮೇಲೆ ಎಂಡ್ ಕುಷನಿಂಗ್ ಅಂತ ಒಂದು ವ್ಯವಸ್ಥೆ ಇರುತ್ತೆ. ಇದೇನಪ್ಪ ಅಂತಂದರೆ, ಒಂದು ಕಡೆ ಪಿಸ್ಟನ್ ಇರುತ್ತೆ, ಈ ಕಡೆ ಪ್ರೆಷರ್ ಕ್ರಿಯೇಟ್ ಆಗ್ತಿದ್ದಂಗೆ ಇದು ಬಂದು ರಪ್ ಅಂತ ಹಿಂಗೆ ಹೊಡಿಬಾರ್ದು. ಹೊಡೆದ್ರೆ ಈ ಮೆಟೀರಿಯಲೆಲ್ಲ ಹಾಳಾಗುತ್ತೆ. ಅದಕ್ಕೆ ಏನು ಮಾಡ್ತಾನಪ್ಪ ಅಂತಂದರೆ, ಇಲ್ಲಿ ಒಂದು ಕುಷನಿಂಗ್ ವ್ಯವಸ್ಥೆ ಮಾಡಿರ್ತಾನೆ. ಇಲ್ಲೊಂದು ಕುಷನಿಂಗ್ ವ್ಯವಸ್ಥೆ, ನೀವು ಬಂದು ಹಿಂಗೆ ಹೊಡೆದ್ರೆ ಇಲ್ಲಿ ಜೋರಾಗಿ ಬೀಳಲ್ಲ ಮತ್ತು ಯಾವುದಕ್ಕೂ ಡ್ಯಾಮೇಜ್ ಆಗದಿರೋ ಥರ ಒಂದು ಕುಷನಿಂಗ್ ವ್ಯವಸ್ಥೆನ ಮಾಡಿರ್ತಾನೆ. ಯೂಶಲಾಗಲ್ಲಿ ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗ್ನ ಯೂಸ್ ಮಾಡ್ತಾರೆ. ಕೆಲವು ಸಲ ಆ ಸ್ಪ್ರಿಂಗು ಕಂಪ್ರೆಷನ್ ಏನಿರುತ್ತೆ ಅದಕ್ಕಿಂತ ಓವರ್ ಆದಾಗ ಪ್ರೆಷರು ಅಲ್ಲಿ ಸ್ಪ್ರಿಂಗು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಲ್ಲೇನಪ್ಪ ಮಾಡ್ತಾರೆ ಅಂತಂದರೆ ಕುಷನಿಂಗ್ ವ್ಯವಸ್ಥೆನ ಮಾಡಿರ್ತಾರೆ. ಹೈ ಪ್ರೆಷರ್ ಆಯಿಲ್ ಅಟ್ ದ ಎಂಡ್ ಆಫ್ ದಿಸ್ ಸ್ಟ್ರೋಕ್ ವಿಲ್ ಮೇಕ್ ದ ಪಿಸ್ಟನ್ ಟು ಇಂಪ್ಯಾಕ್ಟ್ ಆನ್ ದಿ ಎಂಡ್ಸ್ ಆಫ್ ಸಿಲಿಂಡರ್ ಎಂಡಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಆನ್ ದಿ ಎಂಡ್ಸ್ ಆಫ್ ಸಿಲಿಂಡರ್ ಎಂಡಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಟು ಅವಾಯ್ಡ್ ದಿಸ್ ಎಂಡ್ ಕುಷನಿಂಗ್ ಈಸ್ ಜನರಲಿ ಪ್ರೊವೈಡ್. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಎಂಡ್ ಕುಷನಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ವ್ಯವಸ್ಥೆನ ಮಾಡಿರ್ತಾರೆ. ಯೂಶಲಾಗಿ ಅಲ್ಲಿ ಸ್ಪ್ರಿಂಗು ಬರುತ್ತೆ ಈ ಸೇಮ್ ಅಪ್ಲಿಕೇಶನ್ಗೆ. ಆದರೆ ಯಾವಾಗ ಅದು ಓವರ್ಕಮ್ ಆಗುತ್ತೆ ಪ್ರೆಷರು, ಆವಾಗ ಸ್ಪ್ರಿಂಗು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಕುಷನಿಂಗನ್ನು ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ಪ್ರೆಷರ್ ಆ್ಯಂಡ್ ಸ್ಪೀಡ್ ಆಫ್ ದ ಪಿಸ್ಟನ್, ನಮಗೆ ಎಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವೋ ಸಿಲಿಂಡರ್ನ, ಅಲ್ಲಿ ನಮಗೆ ಎಷ್ಟು ಪ್ರೆಷರ್ ಬೇಕು ಮತ್ತು ಪಿಸ್ಟನ್ ಸ್ಪೀಡು ಎಷ್ಟು ಬೇಕು ಅದನ್ನು ನಾವೇ ಕಂಡುಹಿಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಸೈಜನ್ನು ವೇರಿ ಮಾಡಿಕೊಂಡು ಸಿಲಿಂಡರ್ನ ಯೂಸ್ ಮಾಡಬೇಕಾಗತ್ತೆ. ಅಲ್ಲಿ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿ ಪಿಸ್ಟನ್ ಈಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅದೆಲ್ಲ ಕಿಲೋಮೀಟರ್ ಪರ್ ಸೆಂಟಿಮೀಟರ್ ಸ್ಕ್ವೇರಲ್ಲಿರುತ್ತೆ. ಅದು kg ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲದೆ ಸೆಂಟಿಮೀಟರ್ ಸ್ಕ್ವೇರಲ್ಲಿ. ಇನ್ನು ಸ್ಪೀಡ್ ಆಫ್ ದ ಪಿಸ್ಟನ್ ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಪರ್ ಮಿನಿಟ್ ಇಸ್ ಈಕ್ವಲ್ ಟು 1000 ಇಂಟು LPM ಏರಿಯಾ ಆಫ್ ಪಿಸ್ಟನ್. ಅದು ಏರಿಯಾ ಆಫ್ ಪಿಸ್ಟನ್ ಮಾತ್ರ ಸೆಂಟಿಮೀಟರ್ ಸ್ಕ್ವೇರು. LPM ಅಂತಂದರೆ ಲೀಟರ್ಸ್ ಪರ್ ಮಿನಿಟ್. ಈ ಫಾರ್ಮುಲಾ ಹಾಕ್ಕೊಂಡು ನೀವು ಪ್ರೆಷರು ಎಷ್ಟು ಬೇಕಾಗುತ್ತೆ, ನಮಗೆ ಪಿಸ್ಟನ್ದು ಸ್ಪೀಡು ಎಷ್ಟು ಬೇಕಾಗುತ್ತೆ ಅದನ್ನು ಡಿಪೆಂಡ್ ಮಾಡಿಕೊಂಡು ನಾವು ಈ ಫಾರ್ಮುಲಾ ಹಾಕ್ಕೊಂಡು ಕಂಡುಹಿಡ್ಕೊಂಡು ಅಷ್ಟೇ ಸೈಜ್ದು ಸಿಲಿಂಡರು, ಅಷ್ಟೇ
ಕ್ವಾಂಟಿಟಿ ಆಯಿಲು ಹೋಗೋ ಥರ ನಾವು ವ್ಯವಸ್ಥೆ ಮಾಡ್ಕೋಬೋದು. ಇನ್ನು ಸಿಂಬಲ್ಸ್ ಇಲ್ಲಿದೆ ನೋಡಿ. ಇದರಲ್ಲಿ ಸುಮಾರು ಬೇಕಾದಷ್ಟು ಟೈಪ್ ಸಿಂಬಲ್ಸ್ಗಳಿದ್ದಾವೆ. ಈ ಸಿಂಬಲ್ಸ್ಗಳು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್, ಲೋಡ್ ರಿಟರ್ನ್. ನೋಡಿ ಮೇಲ್ಗಡೆ ಇರೋ ಫಿಗರು ಲೋಡ್ ರಿಟರ್ನ್ ಹೀಗೆ ಹೇಳಬೇಕಾಗುತ್ತೆ ನೀವು. ಆ ಸಿಂಬಲ್ ಕೊಟ್ಬಿಟ್ಟು ಅದೇನಪ್ಪ ಅಂತ ಹೇಳಿದ್ರೆ ನೋಡು, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ ಲೋಡ್ ರಿಟರ್ನ್, ಅಲ್ಲಿ ಯಾವುದು ಸ್ಪ್ರಿಂಗ್ ಇಲ್ಲ. ಎರಡನೇದು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರು ಸ್ಪ್ರಿಂಗ್ ರಿಟರ್ನ್, ಅದು ಪಿಸ್ಟನ್ ವಾಪಸ್ ಬರಬೇಕಲ್ಲ, ಅದಕ್ಕೆ ಮೇಲ್ಗಡೆದು ಬರೀ ಲೋಡಲ್ಲಿ ಬರುತ್ತೆ. ಎರಡನೇದು ಸ್ಪ್ರಿಂಗ್ ವಿತ್ ದ ಹೆಲ್ಪ್ ಆಫ್ ಸ್ಪ್ರಿಂಗು ವಾಪಸ್ ಬರುತ್ತೆ. ಮತ್ತು ಸಿಂಗಲ್ ಆ್ಯಕ್ಟಿಂಗ್ ರ್ಯಾಮ್ ಲೋಡ್, ರಿಟರ್ನ್ಸ್ ದಿ ರ್ಯಾಮ್. ಅದು ರ್ಯಾಮ್ ಲೋಡ್ ಅಂತ ಕೊಡ್ತಾರೆ. ಇದು ಯೂಶುವಲಾಗಿ ನೆಕ್ಸ್ಟ್ ಹೇಳ್ತೀನಿ ಅದು ಮುಂದೆ. ಡಬಲ್ ಆ್ಯಕ್ಟಿಂಗ್ ಪವರ್ ಸ್ಟ್ರೋಕ್ ಇನ್ ಬೋತ್ ಡೈರೆಕ್ಷನ್ಸ್, ನಾಲ್ಕನೇದು. ಐದನೇದು ಡಬಲ್ ಆ್ಯಕ್ಟಿಂಗ್ ವಿತ್ ರಾಡ್ಸ್ ಆನ್ ಬೋತ್ ಎಂಡ್ಸ್. ನೋಡಿ, ನಾಲ್ಕನೇದರಲ್ಲಿ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರು ಬಟ್ ಒಂದೇ ಸೈಡ್ ರಾಡ್ ಇದೆ. ಐದನೇದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರು ಎರಡು ಕಡೆನೂ ಪಿಸ್ಟನ್ ರಾಡ್ ಇದೆ. ಟೆಲಿಸ್ಕೋಪಿಕ್ ಆ್ಯಕ್ಟಿಂಗ್ ಲೋಡ್ ರಿಟರ್ನ್ಸ್ ದಿ ಪಿಸ್ಟನ್ಸ್. ಟೆಲಿಸ್ಕೋಪ್ ಆ್ಯಕ್ಟಿಂಗ್ ಲೋಡ್, ಟೆಲಿಸ್ಕೋಪಿಕ್ ಅಂತಂದರೆ ಒಂದೊಳಗಡೆ ಒಂದು ಹೋಗುತ್ತಲ್ಲ ಆ ಥರದ್ದು. ಏನು ಡಬಲ್ ಆ್ಯಕ್ಟಿಂಗ್ ವಿತ್ ಕುಷನಿಂಗ್, ಇದಿಷ್ಟು ಬೇರೆ ಬೇರೆ ಥರ ಸಿಂಬಲ್ ಇದ್ದಾವೆ. ಇದಿಷ್ಟು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಕ್ಲಾಸಿಫಿಕೇಷನ್ ಆಫ್ ಸಿಲಿಂಡರ್ಸ್, ವಿಂಗಡಣೆ. ಸಿಲಿಂಡರ್ನ ಯಾವ ಥರಪ್ಪ ವಿಂಗಡಣೆ ಕ್ಲಾಸಿಫೈ ಮಾಡ್ತಾರೆ ಅಂತಂದರೆ, ಬೇಸಿಕ್ಕಾಗಿ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್, ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಅಂತ ಎರಡು ವಿಭಾಗಗಳಾಗಿ ಮಾಡ್ತಾರೆ. 2 ಟೈಪ್ಸ್ ಬೇಸಿಕಲಿ, ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್, ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಮತ್ತು ಈ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರಲ್ಲಿ ಫರ್ದರ್ ಕ್ಲಾಸಿಫೈಡ್ ಇಂಟು, ಅದನ್ನು ಫರ್ದರ್ ಆಗಿ ಪುನಃ ಅದನ್ನು ಕ್ಲಾಸಿಫೈ ಮಾಡ್ತಾನೆ. ಪ್ಲಂಜ್ ಟೈಪ್, ಪಿಸ್ಟನ್ ಟೈಪ್, ರ್ಯಾಮ್ ಟೈಪ್, ಟೆಲಿಸ್ಕೋಪಿಕ್ ಟೈಪ್. ಇದಿಷ್ಟು ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡರ್ಗಳಲ್ಲಿ ಪುನಃ ಕ್ಲಾಸಿಫಿಕೇಷನ್ ಮಾಡಿರೋದು. ಪ್ಲಂಜ್ ಟೈಪ್, ಪಿಸ್ಟನ್ ಟೈಪ್, ರ್ಯಾಮ್ ಟೈಪ್ ಆ್ಯಂಡ್ ಟೆಲಿಸ್ಕೋಪಿಕ್ ಟೈಪ್. ಮತ್ತು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಲ್ಲಿ ಇದನ್ನು ಕೂಡ ಫರ್ದರ್ ಆಗಿ ಕ್ಲಾಸಿಫೈ ಮಾಡ್ತಾರೆ ಇಂಟು ಸಿಂಗಲ್ ಪಿಸ್ಟನ್ ರಾಡ್ ಟೈಪ್, ಒಂದೇ ರಾಡ್ ಇರೋ ಥರದ್ದು. ಡಬಲ್ ಸೈಡೆಡ್ ಪಿಸ್ಟನ್ ರಾಡ್, ಎರಡು ಸೈಡು ಪಿಸ್ಟನ್ ಇರುವಂಥದ್ದು. ಆಮೇಲೆ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ವಿತ್ ಎಂಡ್ ಕುಷನಿಂಗ್, DA ಅಂದರೆ ಡಬಲ್ ಆ್ಯಕ್ಟಿಂಗ್. ಆ್ಯಂಡ್ ಟೆಲಿಸ್ಕೋಪಿಕ್ ಟೈಪ್ ಆ್ಯಂಡ್ ಪ್ರೆಷರ್ ಇಂಟೆನ್ಸಿಫೈಯರ್ ಆ್ಯಂಡ್ ಟೆಂಡಮ್ ಸಿಲಿಂಡರ್. ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ನ ಇದಿಷ್ಟು ಥರ ಕ್ಲಾಸಿಫೈ ಮಾಡ್ತಾರೆ. ಮತ್ತು ರ್ಯಾಮ್, ಆವಾಗಲೇ ಹೇಳಿದೆ ನಾನು, ರ್ಯಾಮ್ ಇದು ಇಟ್ ಈಸ್ ದಿ ಸಿಂಪ್ಲೆಸ್ಟ್ ಲೀನಿಯರ್ ಆ್ಯಕ್ಚುಯೇಟರ್. ಇದು ಭಾಳ ಸಿಂಪಲ್ ಆಗಿರುವಂಥ ಒಂದು ಲೀನಿಯರ್ ಆ್ಯಕ್ಚುಯೇಟರ್. ಲೀನಿಯರ್ ಅಂತಂದರೆ ಸ್ಟ್ರೈಟಾಗಿ ಓಡಾಡೋದು ಅಂತ. ಹೀಗೆ ಆಗ್ಬೋದು, ಅಥವಾ ಹೀಗೆ ಆಗ್ಬೋದು, ಅಥವಾ ಹೀಗೆ ಆಗ್ಬೋದು. ಒಟ್ಟಿನಲ್ಲಿ ಸ್ಟ್ರೈಟಾಗಿ ಓಡಾಡೋವಂಥದ್ದು, ಅದನ್ನು ಲೀನಿಯರ್ ಅಂತ ಕರೀತಾರೆ. ಇಟ್ ಹ್ಯಾಸ್ ಓನ್ಲಿ ಒನ್ ಚೇಂಬರ್ ಫಾರ್ ಆಯಿಲ್. ಅದರಲ್ಲಿ ಒಂದೇ ಒಂದು ಚೇಂಬರ್ ಇರುತ್ತೆ ಆಯಿಲ್ಗೆ. ಆಮೇಲೆ ದೇ ಆರ್ ಯೂಶಲಿ ಮೌಂಟೆಡ್ ವರ್ಟಿಕಲ್ ಆ್ಯಂಡ್ ರ್ಯಾಮ್ ಡಿಸೆಂಡ್ಸ್ ಡೌನ್ ಬೈ ಇಟ್ ಸೆಲ್ಫ್ ವೆಯ್ಟ್. ಮತ್ತು ಯೂಶಲಾಗಿ ವರ್ಟಿಕಲಲ್ಲಿ ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ರ್ಯಾಮ್ ಅನ್ನೋ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಈ ರ್ಯಾಮಲ್ಲಿ ರ್ಯಾಮ್ ಹೆಂಗೆ ಕೆಳಗಡೆ ಇಳಿಯುತ್ತಪ್ಪ ಅಂತಂದರೆ ಅದರ ಓನ್ ವೆಯ್ಟಿಂದ ತಾನೇ ಕೆಳಗೆ ಇಳಿಯುತ್ತೆ. ರ್ಯಾಮ್ಸ್ ಆರ್ ಪರ್ಟಿಕ್ಯುಲರ್ಲಿ ಸೂಟಬಲ್ ಫಾರ್ ಲಾಂಗ್ ಸ್ಟ್ರೋಕ್ ಆ್ಯಂಡ್ ಯೂಸ್ಡ್ ಇನ್ ಎಲಿವೇಟರ್ಸ್, ಜಾಗ್ಸ್ ಆ್ಯಂಡ್ ಆಟೋಮೊಬೈಲ್. ಇದು ಲಾಂಗ್ ಸ್ಟ್ರೋಕ್ ಎಲ್ಲಿ ಬೇಕೋ ಅಲ್ಲಿ ಇಂಥ ರ್ಯಾಮ್ಗಳನ್ನ ಯೂಸ್ ಮಾಡ್ತಾರೆ. ಎಲಿವೇಟರ್ಸ್ಗಳು, ಗಿಫ್ಟ್ ಎಲ್ಲ ಇರುತ್ತಲ್ಲ ಅಂಥ ಕಡೆ ಈ ರ್ಯಾಮ್ನ ಯೂಸ್ ಮಾಡ್ತಾರೆ. ಸಿನ್ಸ್ ದ ಡಯಾಮೀಟರ್ ಆಫ್ ದ ರ್ಯಾಮ್ ಈಸ್ ಥ್ರೂಔಟ್ ಆ್ಯಂಡ್ ದೆರ್ ಈಸ್ ನೋ ಪಿಸ್ಟನ್ ರಾಡ್. ಮತ್ತು ಈ ರ್ಯಾಮ್ ಒಳಗಡೆ ಪಿಸ್ಟನ್ ರಾಡ್ ಇರೋದಿಲ್ಲ. ಮತ್ತು ಡಯಾಮೀಟರ್ ಆಫ್ ದ ರ್ಯಾಮ್ ಈಸ್ ಥ್ರೂಔಟ್ ಒಂದೇ ಥರ ಇರುತ್ತೆ. ಇಫ್ ದ ರ್ಯಾಮ್ ಹ್ಯಾಸ್ ಟು ಡಿಸೆಂಡ್ಸ್ ಡೌನ್ ಅಟ್ ಎ ಫಾಸ್ಟರ್ ರೇಟ್, ನಿಮಗೇನಾದರೂ ಆ ರ್ಯಾಮು ತಂತಾನೇ ಡಿಸೆಂಟ್ ಆಗುತ್ತೆ, ಅಂದರೆ ಕೆಳಗಡೆ ಇಳಿತಾ ಇರ್ತದೆ ತಂತಾನೇ ವೆಯ್ಟಲ್ಲಿ.
ನಿಮಗೇನಾದರೂ ಆ ಸ್ಪೀಡ್ ಸಾಕಾಗಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಆ ಕೆಲಸಕ್ಕೆ, ಆವಾಗ ನೀವು ಆಯಿಲ್ ಹ್ಯಾಸ್ ಟು ಬಿ ಸಪ್ಲೈಡ್ ಟು ದ ಟಾಪ್ ಆ್ಯಸ್ ಇನ್ ದ ಕೇಸ್ ಆಫ್ ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್ ಆಗಿದ್ದರೆ ಇದು ಆಯಿಲ್ನ ನಾವು ಅಲ್ಲಿ ಸಪ್ಲೈ ಮಾಡಿ ನಮಗೆ ಬೇಕಾದಂಥ ಸ್ಪೀಡನ್ನು ನಾವು ಪಡ್ಕೋಬೇಕಾಗುತ್ತೆ. ಇನ್ನು ಮೌಂಟಿಂಗ್ ಆಫ್ ಸಿಲಿಂಡರ್ಸ್. ಸಿಲಿಂಡರ್ಸ್ ಆರ್ ಮೌಂಟೆಡ್ ಆನ್ ಡಿಫರೆಂಟ್ ಪಾಯಿಂಟ್ಸ್. ಸಿಲಿಂಡರ್ಸ್ನ ನೀನು ಬೇಕಾದಷ್ಟು ಪಾಯಿಂಟ್ಸ್ಗಳಿರೋದನ್ನು ಮೌಂಟ್ ಮಾಡ್ಬೋದು ಟು ಹ್ಯಾವ್ ಎ ಡಿಸೈರಬಲ್ ಮೂಮೆಂಟ್. ನಮಗೆ ಬೇಕಾದ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾದ ಕಡೆ ಬೇಕಾದಂಗೆ ನಾವು ಅದನ್ನು ಫಿಕ್ಸ್ ಮಾಡ್ಕೋಬೋದು. ಅದಕ್ಕೆ ಅಲ್ಲಿರತಕ್ಕಂಥ ಸ್ಪೇಸ್ ಲಿಮಿಟೇಷನ್ನು, ಸೆವೆರಿಟಿ ಆಫ್ ಲೋಡು ಮತ್ತು ಡೈರೆಕ್ಷನ್ ಆಫ್ ಆ್ಯಕ್ಚುಯೇಷನ್ನು, ಇದಿಷ್ಟನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಸಿಲಿಂಡರ್ಗಳನ್ನ ಎಲ್ಲಿ ಬೇಕಾದ್ರೂ ನಾವು ಮೌಂಟ್ ಮಾಡ್ಕೋಬೋದು. ಮತ್ತು ಇಲ್ಲಿದೆ ನೋಡಿ, ಆ್ಯಕ್ಚುಯೇಷನ್ ಬೈ ಲಿಂಕೇಜಸ್. ನೀವು ಆ ಆ್ಯಕ್ಚುಯೇಟರ್ನ ಯಾವ ಲಿಂಕ್ಗೆ ಬೇಕಾದ್ರೂ ಕನೆಕ್ಟ್ ಮಾಡಿಕೊಂಡು, ಆಯಿಲ್ ಪ್ರೆಷರ್ ಒಂದೇ ಥರ ಇರುತ್ತೆ ನಿಮಗೆ, ಆದರೆ ಕೆಲಸಗಳು ಬೇರೆ ಬೇರೆ ಥರ ಆಗ್ತಾ ಇರುತ್ತೆ. ನೋಡಿ ಪಕ್ಕದ ಫಿಗರಲ್ಲಿ, ಫಿಗರ್ ಶೋಸ್ ದ ವೇರಿಯಸ್ ಮೆಥಡ್ಸ್ ಆಫ್ ಹ್ಯಾಂಡ್ಲಿಂಗ್ ಲೋಡ್, clamping, oscillation, lift, tilt and other kind of applications of a cylinder along with the mechanical linkage. ಮೆಕ್ಯಾನಿಕಲ್ ಲಿಂಕೇಜ್ಗಳನ್ನ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ಥರ ಕೆಲಸ ಬೇಕೋ ಆ ಥರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು ಬೇಕಾದಂಥ ಲಿಂಕೇಜ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸಿಲಿಂಡ್ರು ಒಂದೇ ಥರ ಕೆಲಸ ಮಾಡ್ತಾ ಇರುತ್ತೆ. ಸಿಲಿಂಡ್ರು ಒಂದು ಸೈಡು ಆಯಿಲ್ ಪ್ರೆಷರ್ ಕೊಟ್ಟ ತಕ್ಷಣ ಮತ್ತೊಂದು ಸೈಡ್ಗೆ ಬರುತ್ತೆ ಪಿಸ್ಟನು, ಅಲ್ಲಿ ಪ್ರೆಷರ್ ಕಮ್ಮಿ ಆಗಿ ಈ ಕಡೆ ಪ್ರೆಷರ್ ಬಂದ ತಕ್ಷಣ ಈ ಕಡೆ ಬರುತ್ತೆ. ಸಿಲಿಂಡ್ರ್ ಕೆಲಸ ಅಷ್ಟೇ ಮಾಡ್ತಾ ಇರುತ್ತೆ. ಆದರೆ ಅದಕ್ಕೆ ನಾವು ಮೆಕ್ಯಾನಿಕಲ್ ಲಿಂಕೇಜ್ಗಳನ್ನ ಯಾವ್ಯಾವ ಥರ ಕೊಡ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಬೇಕಾದಂಥ ಕೆಲಸಗಳನ್ನ ನಾವು ಮಾಡ್ಕೋಬೋದಾಗುತ್ತೆ. ಮತ್ತು ಇನ್ನೊಂದು ಸಲ ನೋಡ್ಬಿಡೋಣ. ಇದು ಆ್ಯಕ್ಚುಯೇಟರ್ಸ್ ಅಂತ. ಆ್ಯಕ್ಚುಯೇಟರ್ ಅಂತಂದರೆ ಈಸ್ ನಥಿಂಗ್ ಬಟ್ ಎ ಸಿಲಿಂಡರ್. ಆ್ಯಕ್ಚುಯೇಟರ್ ಅಂದರೆ ಈಸ್ ನಥಿಂಗ್ ಬಟ್ ಎ ಸಿಲಿಂಡರ್. ಲೀನಿಯರ್ ಆ್ಯಕ್ಚುಯೇಟರ್ ಅಂತಂದರೆ ಸ್ಟ್ರೈಟಾಗಿ ಓಡಾಡೋವಂಥದ್ದು. ಹಾರಿಜಾಂಟಲ್ ಆರೋ ಇರ್ಬೋದು, ವರ್ಟಿಕಲ್ ಆರೋ ಇರ್ಬೋದು, ಅಥವಾ ಈಗ ಆ್ಯಂಗಲಲ್ಲಾರು ಇರ್ಬೋದು. ಒಟ್ಟಿನಲ್ಲಿ ಸ್ಟ್ರೈಟಾಗಿ ಮೂವ್ ಆಗುತ್ತೆ. ಅದನ್ನು ಲೀನಿಯರ್ ಅಂತ ಕರೀತಾರೆ, ಲೀನಿಯರ್ ಆ್ಯಕ್ಚುಯೇಟರ್. ಇದರಲ್ಲಿ ಎರಡು ವಿಧ ಇರುತ್ತೆ ಸಿಲಿಂಡರ್ಗಳಲ್ಲಿ, ಸಿಂಗಲ್ ಆ್ಯಕ್ಟಿಂಗು ಮತ್ತು ಡಬಲ್ ಆ್ಯಕ್ಟಿಂಗು ಅಂತ ಹೇಳ್ಬಿಟ್ಟು. ಈ ಸಿಂಗಲ್ ಆ್ಯಕ್ಟಿಂಗು, ಡಬಲ್ ಆ್ಯಕ್ಟಿಂಗು, ಅದರಲ್ಲಿ ಫರ್ದರ್ ಸಿಂಗಲ್ ಆ್ಯಕ್ಟಿಂಗಲ್ಲಿ ಪ್ಲಂಜ್ ಟೈಪು, ಪಿಸ್ಟನ್ ಟೈಪು, ರ್ಯಾಮ್ ಟೈಪು, ಟೆಲಿಸ್ಕೋಪಿಕ್ ಟೈಪು. ಮತ್ತು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಲ್ಲಿ ಸಿಂಗಲ್ ಪಿಸ್ಟನ್ ರಾಡು, ಡಬಲ್ ಸೈಡೆಡ್ ಪಿಸ್ಟನ್ ರಾಡು, ಡಬಲ್ ಆ್ಯಕ್ಟಿಂಗ್ ವಿತ್ ಕುಷನಿಂಗ್, ಎಂಡ್ ಕುಷನಿಂಗು. ಇದರಲ್ಲೂ ಟೆಲಿಸ್ಕೋಪಿಕ್ ಟೈಪು, ಪ್ರೆಷರ್ ಇಂಟೆನ್ಸಿಫಿಯರ್ ಆ್ಯಂಡ್ ಟ್ಯಾಂಡಮ್ ಸಿಲಿಂಡರ್, ಇದಿಷ್ಟು ಇರುತ್ತೆ. ಇನ್ನು ರ್ಯಾಮ್ ಅನ್ನೋದನ್ನು ಇದೊಂದು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ರ್ಯಾಮ್ ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತಂದರೆ ಲಿಫ್ಟ್ಗಳಲ್ಲಿ, ಎಲಿವೇಟರ್ಗಳಲ್ಲಿ ಯೂಸ್ ಮಾಡ್ತಾರೆ. ಲಿಫ್ಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಸಿಲಿಂಡ್ರಲ್ಲಿ ಸಿಂಗಲ್ ಆ್ಯಕ್ಟಿಂಗ್ ಸಿಲಿಂಡ್ರಲ್ಲಿ ಒಂದು ಪೋರ್ಟ್ ಇರುತ್ತೆ. ಒಂದು ಪೋರ್ಟ್ ಮೂಲಕ ಆಯಿಲ್ ಎಂಟ್ರಾಗುತ್ತೆ, ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆದ ತಕ್ಷಣ ಪಿಸ್ಟನ್ನು ಮೂವ್ ಆಗುತ್ತೆ. ಈ ಪ್ರೆಷರು ಕಮ್ಮಿ ಆದ ತಕ್ಷಣ ಈ ಕಡೆಯಿಂದ ವೆಯ್ಟ್ ಇರುತ್ತೆ, ಆ ವೆಯ್ಟಿಂದ ವಾಪಸ್ ಬರುತ್ತೆ ಪಿಸ್ಟನು, ಅಥವಾ ಸ್ಪ್ರಿಂಗ್ ಇರುತ್ತೆ. ಸ್ಪ್ರಿಂಗ್ ಅಥವಾ ವೆಯ್ಟು ಎರಡರಲ್ಲಿ ಯಾವ್ದಾರು ಒಂದಿರುತ್ತೆ, ಅದ್ರ ಮೂಲಕ ಈಗ ವಾಪಸ್ ಬರುತ್ತೆ. ಯಾವಾಗ ಇಲ್ಲಿ ಮಧ್ಯದಲ್ಲಿ ಇದ್ದಂಥ ಪ್ರೆಷರು ಕಮ್ಮಿ ಆದಾಗ. ಆ ಪ್ರೆಷರ್ ಕಮ್ಮಿ ಆದಾಗ ಆಯಿಲು ಬಂದಿದ್ದ ಪೋರ್ಟಲ್ಲೇ ವಾಪಸ್ ಹೋಗುತ್ತೆ. ಇನ್ನು ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರಲ್ಲಿ ಎರಡು ಪೋರ್ಟ್ ಇರುತ್ತೆ, ಎ ಮತ್ತು ಬಿ. ಅದನ್ನು ಎ ಪೋರ್ಟಲ್ಲಿ ಆಯಿಲ್ ಸಪ್ಲೈ ಮಾಡಿದಾಗ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಪಿಸ್ಟನ್ದು ಈ ಕಡೆ ಇರೋವಂಥ ಆಯಿಲು ವಾಪಸ್ ಹೋಗುತ್ತೆ ಇನ್ನೊಂದು ಪೋರ್ಟಿಂದ. ಆವಾಗ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಪಿಸ್ಟನ್ನು ಈ ಕಡೆ ಮೂವ್ ಆಗುತ್ತೆ. ಈ ಕಡೆ ಇದ್ದಂಥ ಆಯಿಲೆಲ್ಲ ವಾಪಸ್ ಹೋಗಿರುತ್ತೆ. ಪುನಃ ಈ ಕಡೆ ನಾವು ಆಯಿಲ್ ಪ್ರೆಷರ್ನ ಕೊಟ್ಟಾಗ, ಇನ್ಕ್ರೀಸ್ ಮಾಡಿದಾಗ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಈ ಕಡೆ ಲೆಫ್ಟ್ ಸೈಡ್ಗೆ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಇಲ್ಲಿದ್ದಂಥ ಆಯಿಲ್ಗಳೆಲ್ಲ ಅದೇ ವಾಪಸ್ ಈ ಪೋರ್ಟ್ ಬಂದಂಥ ಪೋರ್ಟಲ್ಲೇ ವಾಪಸ್ ಹೋಗೋಕ್ಕೆ ವ್ಯವಸ್ಥೆ ಆಗಿರುತ್ತೆ. ಇದಿಷ್ಟು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರ್. ರ್ಯಾಮ್ದು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಅದಕ್ಕೆ ಬೇಕಾದಂಥ ನಾವು ಮೆಕ್ಯಾನಿಕಲ್ ಲಿಂಕೇಜನ್ನ ಯೂಸ್ ಮಾಡಿಕೊಂಡು ಅಥವಾ ಅಟ್ಯಾಚ್ ಮಾಡಿಕೊಂಡು ನಮಗೆ ಬೇಕಾದಂಥ ಮೂಮೆಂಟನ್ನು ನಾವು ಪಡ್ಕೋಬೋದು. ಮತ್ತು ಯೂಶಲಾಗಿ ನೀವು 1-2-3 ಕ್ವಶನ್ಗಳನ್ನ ಆನ್ಸರ್ ಮಾಡ್ಕೊಳ್ಳಿ. ಸ್ಟೇಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಹೈಡ್ರಾಲಿಕ್ ಸಿಲಿಂಡರ್, ಮತ್ತು ಎಕ್ಸ್ಪ್ಲೈನ್ ಕನ್ಸ್ಟ್ರಕ್ಷನ್ ಆಫ್ ಹೈಡ್ರಾಲಿಕ್ ಸಿಲಿಂಡರ್, ಆ್ಯಂಡ್ ಕ್ಯಾಲ್ಕುಲೇಟ್ ಸ್ಪೀಡ್ ಆ್ಯಂಡ್ ಫೋರ್ಸ್ ಆಫ್ ಎ ಸಿಲಿಂಡರ್.
ನೀವೇ ಒಂದು ಇದಾಕೊಳ್ಳಿ, ಎಷ್ಟು ಪ್ರೆಷರ್ ಬೇಕು, ಎಷ್ಟು ಸ್ಪೀಡ್ ಬೇಕು ಅಂತ ಒಂದು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಇನ್ನೂ ಸ್ವಲ್ಪ ನೋಡ್ಕೋತೀನಿ, ರೆಫರ್ ಮಾಡ್ಕೋತೀನಿ ಅಂತಂದರೆ ಪೇಜ್ ನಂಬರ್ 131 134 ತನಕ ನಿಮಗೆ ಸಿಗುತ್ತೆ. 4th ಸೆಮ್ ನಿಮಿ ಬುಕ್ಕಲ್ಲಿ 4th ಸೆಮ್ ನಿಮಿ ಬುಕ್ಕಲ್ಲಿ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲು ಸಿಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೋ ತನಕ ನನ್ನ ಜೊತೆ ನೀವು ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಪುನಃ ನಾಳೆ ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.